ಮುಂಗಾರು ಕೊರತೆ ಸದ್ಯ ಮೋಡ ಬಿತ್ತನೆಗೆ ಸರ್ಕಾರ ಸಜ್ಜಾಗಿದೆ. 60 ದಿನ ಮೋಡ ಬಿತ್ತನೆ ಕಾರ್ಯಾಚರಣೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಳೆ ಕೊರತೆಯನ್ನ ನೀಗಿಸೋಕೆ ವೈಜ್ಞಾನಿಕ ಕ್ರಮಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. 2026-27ನೇ ಸಾಲಿನಲ್ಲಿ ಕ್ಲೌಡ್ ಸೀಡಿಂಗ್ ಯೋಜನೆ ಜಾರಿಯಾಗುತ್ತೆ. ದಿನ ಮೋಡ ಬಿತ್ತನೆ ಕಾರ್ಯಾಚರಣೆಗೆ ಈಗ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮಳೆ ಕೊರತೆಯನ್ನ ನೀಗಿಸೋಕೆ ವೈಜ್ಞಾನಿಕ ಕ್ರಮಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. 2026-27ನೇ ಸಾಲಿನಲ್ಲಿ ಈ ಕ್ಲೌಡ್ ಸೀಡಿಂಗ್ ಯೋಜನೆಯನ್ನ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದು ವಿಮಾನದ ಮುಖಾಂತರ 200 ಗಂಟೆಗಳ ಹಾರಾಟ ಯೋಜನೆಯನ್ನ ಹಮ್ಮಿಕೊಳ್ಳಲಾಗುತ್ತೆ. ಈ ಯೋಜನೆಗೆ 28.52 ಕೋಟಿ ರೂಪಾಯಿ ವೆಚ್ಚಕ್ಕೆ ಸರ್ಕಾರ ಅನುಮೋದನೆಯನ್ನ ಇಟ್ಟಿದೆ. ಸಚಿವ ಚಲುವರಾಯಸ್ವಾಮಿ ಮಾರ್ಗದರ್ಶನದಲ್ಲಿ ಈ ಕ್ಲೌಡ್ ಸೀಡಿಂಗ್ ಜಾರಿ ಮಾಡಲಾಗುತ್ತೆ. ರೈತರಿಗೆ ನೆರವಾಗೋಕೆ ಮೋಡ ಬಿತ್ತನೆ ಯೋಜನೆಗೆ ಈಗ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಾವು ಗಮನಿಸ್ತಾ ಇದ್ವಿ, ರಾಜ್ಯದಾದ್ಯಂತ ಈಗ ಬರದ ಛಾಯೆ ಆವರಿಸಿದೆ. ರೈತರ ಮೊಗದಲ್ಲಿ ಮಂದಹಾಸ ಇಲ್ಲ. ಎಲ್ಲರೂ ಕೂಡ ಈ ಸಲ ಬರದ ಬೀಡಾಗ್ಬಿಟ್ಟಿದೆ ಕರ್ನಾಟಕ. ಈ ಒಂದು ಬರದ ಛಾಯೆಯಲ್ಲಿ ಜೀವನ ಹೆಂಗ್ ನಡೆಸೋದು, ನೀರಿಲ್ಲ, ಕೈಗಾರಿಕೆ ಹೆಂಗೆ, ನಮ್ಮ ಜಮೀನು ಹೆಂಗೆ ಮುಂದುವರಿಸೋದು, ಬೆಳೆಗಳನ್ನ ಹೆಂಗ್ ಬೆಳೆಯೋದು, ಸಾಲ ಮನ್ನಾ, ಜೀವನ, ಸಂಸಾರ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಕಂಗಾಲಾಗಿದ್ದಾರೆ. ಈಗ ಈ ಮುಂಗಾರು ಕೊರತೆಗೆ ಮೋಡ ಬಿತ್ತನೆಗೆ ಸರ್ಕಾರ ಸಜ್ಜಾಗಿರುವಂಥದ್ದು. ಈ ಮೋಡ ಬಿತ್ತನೆ ಮಾಡೋದಕ್ಕೆ 60 ದಿನ ಬೇಕಾಗುತ್ತೆ ಕಾರ್ಯಾಚರಣೆಯನ್ನ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಒಂದ್ ಕಡೆ ಮಳೆ ಕೊರತೆಯನ್ನ ನೀಗಿಸೋಕೆ ವೈಜ್ಞಾನಿಕವಾಗಿ ಅಂದ್ರೆ ಸೈಂಟಿಫಿಕಲಿ ಸರ್ಕಾರ ಈ ಒಂದು ಪ್ಲಾನ್ ಅನ್ನ ಮಾಡಿರುವಂಥದ್ದು. 2026 ಹಾಗೆ 27ನೇ ಸಾಲಿನಲ್ಲಿ ಈ ಕ್ಲೌಡ್ ಸೀಡಿಂಗ್ ಯೋಜನೆಯನ್ನ ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದು ವಿಮಾನದ ಮುಖಾಂತರ ಹೋಗ್ಲಾಗುತ್ತೆ. ಅದಕ್ಕೆ 200 ಗಂಟೆಗಳ ಹಾರಾಟ ಬೇಕಾಗುತ್ತೆ ಕ್ಲೌಡ್ ಸೀಡಿಂಗ್ ಮಾಡೋದಕ್ಕೆ, ಅಂದ್ರೆ ಮೋಡ ಬಿತ್ತನೆ ಮಾಡೋದಕ್ಕೆ. ಎಲ್ಲಾ ಕಡೆ ಹೋಗಿ ಮೋಡ ಬಿತ್ತನೆ ಮಾಡ್ಬೇಕಲ್ಲ, ಅದಕ್ಕೆ ಒಂದು ವಿಮಾನ 200 ಗಂಟೆ ಹಾರಾಡಬೇಕಾಗುತ್ತೆ. ಈ ಯೋಜನೆಗೆ 28.52 ಕೋಟಿ ರೂಪಾಯಿ ವೆಚ್ಚಕ್ಕೆ ಸರ್ಕಾರ ಈಗ ಅನುಮೋದನೆಯನ್ನ ಕೊಟ್ಟಿರುವಂತದ್ದು. ಈಗ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಾಗಿದೆ. ರೈತರಿಗೆ ನೆರವಾಗೋಕೆ ಈ ಮೋಡ ಬಿತ್ತನೆ ಯೋಜನೆಗೆ ಈಗ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ರೈತರ ಒಂದು ಕುಂದುಕೊರತೆ ನೀಗಿಸೋಕೆ, ಈ ಬರಗಾಲದಲ್ಲಿ ರೈತರು ಜೀವನ ಮಾಡೋದಕ್ಕೆ, ಜೊತೆಗೆ ಮಳೆ ಬೇಕೇ ಬೇಕು. ಪ್ರತಿಯೊಬ್ಬ ಪ್ರಜೆಗಾಗ್ಲಿ, ಪ್ರತಿಯೊಬ್ಬ ಜಾನುವಾರಿಂದ ಹಿಡಿದಾಗ್ಲಿ, ಸಸ್ಯಗಳಿಂದ ಹಿಡಿದಾಗ್ಲಿ, ಮರಗಳಿಗೆ ಎಲ್ಲವಕ್ಕೂ ಕೂಡ ನೀರಿನ ಅಗತ್ಯತೆ ಬಹಳಷ್ಟಿದೆ. ಹಾಗಾಗಿ ಈಗ ಮಳೆ ಇಲ್ಲ, ಬರ ಛಾಯೆ ಆವರಿಸಿದೆ. ಎಲ್ಲಾ ಡ್ಯಾಮ್ಗಳಲ್ಲೂ ಕೂಡ ನೀರಿನ ಮಟ್ಟ ಬಹಳ ಕೆಳ ಹಂತಕ್ಕೆ ಹೋಗ್ತಾ ಇದೆ. ಇಂತಹ ಸಮಯದಲ್ಲಿ ಇವಾಗ ಮೋಡ ಬಿತ್ತನೆಯನ್ನ ಬಿಟ್ಟರೆ ಬೇರೆ ಯಾವ ಒಂದು ಯೋಜನೆಗಳು ಕೂಡ ನಮ್ಮ ಮುಂದೆ ಇಲ್ಲ. ಹಾಗಾಗಿ ಇದನ್ನ ನಾವು ಮಾಡಲೇಬೇಕು ಅಂತ ಹೇಳಿ ಈಗ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ಅವರು ಸರ್ಕಾರದಿಂದ ಅನುಮೋದನೆಯನ್ನ ತೆಗೆದುಕೊಂಡು ಬಂದಿದ್ದಾರೆ.